ನಮಸ್ಕಾರ ಎಲ್ರಿಗೂ. ನಾನು ಇವತ್ತು ಹೋಗ್ತಾ ಇರೋದು ಬೆಳಕಲ್ ತೀರ್ಥ ಫಾಲ್ಸ್. ಈ ಫಾಲ್ಸ್ ಇರೋದು ಉಡುಪಿ ಡಿಸ್ಟಿಕ್ಕು ಮೂಡೂರು ಅಂತ ಒಂದು ವಿಲೇಜಲ್ಲಿ. ಬನ್ನಿ ನೋಡೋಣ ಹೇಗಿದೆ ಫಾಲ್ಸ್. ಗೈಸ್, ನಾವೀಗ ಮಾಸ್ತಿಕಟ್ಟಲ್ಲಿದ್ದೀವಿ. ಇಲ್ಲೇ ಎದುರುಗಡೆ ಹೋಟ್ಲಲ್ಲಿ ತಿಂಡಿ. ಇಲ್ಲಿಂದ ಈಗ ಸೀದಾ ಫಾಲ್ಸಿಗೆ ಹೋಗೋದು, ಹುಲಿಕಲ್ ಘಾಟಿ. ಈಗ ನಾವು ಆ್ಯಕ್ಚುಲಿ ಫಾಲ್ಸಿಗೆ ಹೋಗ್ಲಿಕ್ಕೆ 2 ದಾರಿ ಇತ್ತು. ಒಂದು ಕುಲ್ಲೂರು ಮೇಲೆ ಹೋಗೋದಿತ್ತು, ಇನ್ನೊಂದು ಹುಲಿಕಲ್ ಮೇಲೆ ಹೋಗೋದಿತ್ತು. ನಾವು ಹುಲಿಕಲ್ ಮೇಲೆ ಸ್ವಲ್ಪ ಟೈಮ್ ತೋರಿಸ್ತಾ ಇತ್ತು, ಅದಕ್ಕೆ ಇಲ್ಲಿಂದನೇ ಹೋಗೋಣ ಅಂತ ಈಗ ಮಾಸ್ತಿಕಟ್ಟಲ್ಲಿದ್ದೀವಿ. ಇನ್ನು ನೆಕ್ಸ್ಟ್ ಹೋಗ್ಬೇಕೀಗ. ಗೈಸ್, ವೆದರ್ ನೋಡಿ ಹೆಂಗಿದೆ. ಮಳೆ ಇಲ್ಲ, ಫುಲ್ ಮೇಯ್ಸ್ಟಿದೆ ಮೇಲೆ ಗುಡ್ದಲ್ಲೆಲ್ಲ. ಗೈಸ್, ಇನ್ನೇನು ಹುಲಿಕಲ್ ಘಾಟಿ ಹತ್ರ ಬಂದ್ವಿ. ಇವನೇ ನೋಡಿ ಒಂದು ಮತ್ತೊಬ್ಬ ಫ್ರೆಂಡು, ಸುಮುಖ ಅಂತ, ಊರು ಮನೆ ಫ್ರೆಂಡು, ಚೈಲ್ಡ್ಹುಡ್ಡಿಂದ ಫ್ರೆಂಡು. ಅವಾಗ ಸೈಕಲಲ್ಲಿ ಓಡಾಡ್ತಿದ್ವಿ, ಈಗ ಬೈಕಲ್ಲಿ ಓಡಾಡ್ತಿದ್ದೀವಿ. ಅಷ್ಟೇ ಡಿಫ್ರೆನ್ಸ್, ಅಷ್ಟೇ. ಎಲ್ಲ ನೋಡೋ ತನಕ ಫುಲ್ಲು ಫಾಗು. ಹುಲಿಕಲ್ ಘಾಟಿ ಎಂಟ್ರಿ ಆದ್ವಿ. ಫುಲ್ ಮೀಟ್ ಹೊಡಿತಾ ಇದೆ ಈಗ. ಜಿಂಗಲೆಲ್ಲ ಟ್ರ್ಯಾಕ್ಟರ್, ಜೀಪು. ನೋಡಿ ಯಾವ ಥರ ಇದೆ, ರೋಡೇ ಕಾಣೋದಿಲ್ಲ. ಆ್ಯಕ್ಚುಲಿ ವ್ಯೂ ಪಾಯಿಂಟ್ ಪಾರ್ಕಿಂಗು, ಇದು ವ್ಯೂ ಪಾಯಿಂಟು. ಏನು ಕಾಣಲ್ಲ, ವ್ಯೂ ಪಾಯಿಂಟ್ ಅಂತ ಹೆಸರಿಗೆ ಅಷ್ಟೇ. ವ್ಯೂ ಅಂದರೆ ಬರೀ ಫಾಗ್ ಅಷ್ಟೇ, ನೋಡೋಕ್ಕೆ ಏನು ಕಾಣಲ್ಲ. ಒಂದಿಷ್ಟು ಮಂಗಿದ್ದು ಅವಕ್ಕೆ ಎಲ್ಲ ಹೋಗಿರೋ ಪಾಪ. ಇದು ಆ್ಯಕ್ಚುಲಿ ಹುಲಿಕಲ್ ಘಾಟ್, ಇದು ಕುಸ್ತು ಬಿದ್ದಿದ್ದ ಜಾಗ. ಲಾಕ್ ಆಗಿತ್ತಲ್ಲ, ಇದಿಷ್ಟು ಮಾಡಿದೆ. ಆ್ಯಕ್ಚುಲಿ ಸಿದ್ಧಿವಿನಾಯಕ ಗಣಪತಿ ಟೆಂಪಲ್ಲು ಕೆಳಗಡೆ ಡೌನಲ್ಲಿದೆ ಫುಲ್. ಅಲ್ಲಿ ಮಾತ್ರ ಮಸ್ತ್ ಇದೆ, ಅದು ಒಂಥರ ಚೆನ್ನಾಗಿದೆ. ನೋಡಿ, ಹುಲಿಕಲ್ ಘಾಟಿಲಿದ್ದೀವಿ. ಇಲ್ಲೇ ಒಂದು ಫಾಲ್ಸ್ ಇದೆ ನೋಡಿ, ಹೋಗೋ ದಾರಿಲೇ ಇದೆ. ಫುಲ್ ಹೈಟಿಂದ ಬೀಳತ್ತೆ, ಸುಮಾರು ಹೈಟಿಂದ. ಇದು ಬಾಳೆಬರೆ ಫಾಲ್ಸು. ಗೈಸಿಗೆ ಈ ಕಡೆಯಿಂದ ಬಂದ್ವಿ. ಹಿಂಗೆ ಸೀದಾ ಹೋದರೆ ಸಿದ್ದಾಪುರ ಹೋಗುತ್ತೆ. ಕುಂದಾಪುರ ಇಲ್ಲಿಂದ ಒಂದು 2 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಈಗ ನಾವು ಹೋಗೋದು ಇಲ್ಲಿ ಒಳಗೆ ಇತ್ಲಾಗೆ, ಯಾವುದು ಕಮಲಶಿಲೆ ಅಂತ. ಆ್ಯಕ್ಚುಲಿ ಈಗ ನಾವು ಬೆಳಕಲ್ ತೀರ್ಥ ಫಾಲ್ಸಿಗೆ ಹೋಗ್ತಾ ಇದ್ವಿ. ಬಟ್ ಹಾಗೆ ಇಲ್ಲಿ ಹೋಗ್ತಾ ಕಮಲಶಿಲೆ ಹಳೆ ದೇವಸ್ಥಾನ, ಆ ಕೇವ್ಸ್ ಒಳಗಡೆ ಇರೋದು. ಬಟ್ ನಂಗೆ ಗೊತ್ತಿರೋ ಹಾಗೆ ಒಳಗಡೆ ಬೇರೆ ಡೌಟು, ಅಲ್ಲಿ ಏನೋ ಬಿಡಲ್ಲ ಅನಿಸುತ್ತೆ. ಅಲ್ಲೇನೋ ಗೈಡೆಲ್ಲ ಇರ್ತಾರೆ, ಅವ್ರು ಇದ್ರೆ ಮಾತ್ರ ಬಿಡೋದು ಅನಿಸುತ್ತೆ. ನೋಡ್ಬೇಕು ಏನಂತ. ಸುಮ್ಮನೆ ಅಲ್ಲಿ ಹೋಗ್ತಾ ಹಂಗೆ ಹೋಗೋದು, ಏನಂತ ದಾರಿ ಪಕ್ಕನೇ ಅಲ್ಲ. ಎಂಥದ್ದು ಅಪ್ಪ, ಫುಲ್ ಅಪ್ಪು. ಯಾವುದೋ ದಾರಿಲಿ ಬಂದಿರಿ ಗೈಸ್. ಇದು ಘಾಟಿ ಇಳಿದಿದ್ದ, ಈಗ ಹೊತ್ತದೇನಂತ ಡೌಟ್ ಮರ. ಕೊಲ್ಲೂರು 34 ಬಂದು ಧೈರ್ಯ ಬಂತು. ಇಲ್ಲೇ ಒಂದು ಸ್ವಲ್ಪ ಕಮಲನಾಥೇಶ್ವರ, ಈಶಾನಾಥೇಶ್ವರ, ಮೂಡ್ಗಲ್ಲ. ಸೀದಾ ನೋಡಿ ಕಮಲನಾಥೇಶ್ವರ. ಫುಲ್ ಈ ಥರ ನಡ್ಕೊಂಡು ಹೋಗಲ್ಲ, ಪಾರ್ಕಿಂಗ್ ಟೈಲ್ಸ್ ಹಾಕಿದ್ದಾರೆ. ಅಲ್ಲಿ ಬಿಲ್ಡಿಂಗ್ ಕಾಣ್ತಿದೆಯಲ್ಲ, ಅದೇ ಹಾಕಿದ್ದೆ. ಇದೇ ನೋಡಿ ಕೇವ್ ಹೇಗಿದೆ, ಇದು ಒಳಗೆ ಹೋಗೋದಿಲ್ಲ. ಸೀದಾ ನೋಡಿ ಹೆಂಗಿದೆ ಕೇವ್, ಫುಲ್ ಒಳಗೆ ಹೋಗ್ಬೇಕು ಡೀಪಿಗೆ. ಅಷ್ಟೇ, ಅಲ್ಲೇ ಹುಡುಗರು ನಿಂತಿದ್ದಾರಲ್ಲ ಅಲ್ಲಿ. ಟ್ರೈಲರ್ ನೋಡಿದ್ದೀರಾ, ಫಿಲಮ್ ನೋಡ್ಬಿಡಿ. ವೆರಿ ಗುಡ್. ಹಾಂ, ಪಾಪು ಎಲ್ಲ ಕೇಳಿಸ್ಕೊಳ್ಳಿ. ಇದು ನಾಗತೀರ್ಥ, ಪವಿತ್ರ ಜಲ ಮಗ. ಈ ತೀರ್ಥ ತಾಯಿ ಹತ್ರ ಹೋಗಿ ಅಮ್ಮನ ಸ್ನಾನ ಮಾಡಿಸುತ್ತೆ. ಇದೇ ತಿಂಗಳಲ್ಲಿ ಯೂಟ್ಯೂಬಲ್ಲಿ ಹಾಕಿದ್ದೀನಿ, ಕಮರ್ಷಿಯಲ್ ಕೇವ್ ಅಂತ ಹೊಡಿರಿ. ಒಳಗೆ ನಾಗಪ್ಪ ಇದ್ದಾನೆ, ಅವನು ನೋಡ್ಕೊಂಡ್ಬಂದು ಕುಡಿಬೇಕು, ನಾಗದೋಷ ರಿಮೂವ್ ಆಗುತ್ತಂತ ಒಂದು ಹಿಂದೂ ಧರ್ಮದಲ್ಲಿ ನಂಬಿಕೆ ಯಾವಾಗಲೂ ಇರುತ್ತೆ ತಾಯಿ ಪೂಜೆಗೆ. ಈಗ ಮುಟ್ಟಬೇಡಿ, ಬರುವಾಗ ಮುಟ್ಟೋಣ. ಮಮ್ಮಿ, ಬ್ಯಾಟು ಒಳಗಡೆ 1-2-3 ಸಾವಿರ ಇದೆ, ಒಂದು ಟಚ್ ಮಾಡೋದಿಲ್ಲ. ರಾತ್ರಿ ಕಣ್ಣು ಕಾಣುತ್ತೆ, ರಾತ್ರಿ ಪಟ್ಟೆ ಹುಲಿ ಚಿಟ್ಟೆ ಹುಲಿ ಎಲ್ಲ ಬಂದು ಮನ್ಕೊಡುತ್ತೆ. 4 ಗಂಟೆ ಕ್ಲೋಸ್ ಮಮ್ಮಿ, ಬೆಳಗ್ಗೆ 9ರಿಂದ 4 ಗಂಟೆ ಕ್ಲೋಸು. ನಿನ್ನೆ ಔಟ್ ಆಫ್ ಲಿವಿಂಗ್ನವ್ರು ಬಂದಿದ್ದಾರೆ, ಅಂದರೆ ಅವ್ರದ್ದು ಮೌನ, ಯಾರು ಮಾತಾಡಲ್ಲ,
ಸಂಜೆ 6 ಗಂಟೆಗೆ ಕರ್ಕೊಂಡ್ಬಂದು ಇಲ್ಲೆಲ್ಲ ತೋರಿಸಿ ವಾಪಸ್ ಕರ್ಕೊಂಡು ಹೋದೆ. ಆ ಮಕ್ಕಳು ಬಂದಿದ್ರು, ಅಣ್ಣ ಅವರಿಗೆ ವಾಪಸ್ ಕಳಿಸಿದೆ. ಅದಕ್ಕೆ ಪುನಃ ಮಕ್ಕಳು ಅವ್ರ ಪಾಪ ಬಂದಿದ್ರು ಮೈಸೂರಿಂದ. ಈ ಮಗು ರಿಟರ್ನ್ ಬಂದಿರೋದು. ಹಾಂ ನಡೀರಿ, ಅಷ್ಟೇ ಬಾಯ್ಸ್ ಇಲ್ಲಿ ಬನ್ನಿ. ಎಂತ ಕುಟ್ಟಿ ಕುಂದಾಬ್ರಿಗೆ ಹೋದಂಗೆ ಹೋಗ್ತಿದ್ರು ಭಕ್ತಿ ಬೇಕು ಮಗ. ಅಣ್ಣ ಏನ್ ಹೇಳ್ತಿದ್ದೀನಿ, ನಾನು ಪೂಜೆ ಬಿಟ್ಟು ನಿಮ್ಗೆ ತೋರಿಸ್ತಾ ಇದ್ದೀನಿ ಮಗ. ತಾಯಿಗೂ ನಿಮ್ಗೆಲ್ಲ ನಮ್ಮ ಪ್ರೀತಿನೂ ತಕೊಳ್ಳಿ ಸ್ವಲ್ಪ. ಮಮ್ಮಿ ಇಲ್ಲೊಂದು ತಾಯಿ ಧ್ಯಾನ ಮಾಡಿದ್ದಾಳೆ, ಪಾರ್ವತಮ್ಮ ಅಂತ. ಮಮ್ಮಿ ಸಮಾಧಿ ಆಗಿದ್ದಾಳೆ, ರಾತ್ರಿಗಳಲ್ಲಿ ಇಲ್ಲೇ ಧ್ಯಾನ ಮಾಡಿದ್ದಾಳೆ. ವರ್ದಳಿಯ ಸೀದಾ ಸ್ವಾಮಿ ಶಿಷ್ಯೆ. ತುಂಬಾ ಮಾತು ಇದೆ ಮಗಳೇ. ಮೇಲೆ ಮರ, ಕುಮಾರ್ ಬೈಕು, ನಿಮ್ಮ ಕಾರು, ಬಸ್ಸು, ಗ್ರೌಂಡಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದು ಕಮಲ ಶಿಲೆ ಕಟ್ಟಿನ ತಾಯಿ ಮರದು. ಮೇಲೆ ಹುತ್ತ ಇದೆ, ಜೋಡಿ ಮರ ಇದೆ, ಹೋಗ್ತಾ ನೋಡ್ಕೊಂಡು ಹೋಗಿ. ಯಾವ ಕಾಯಿಸ್ಟಲ್ಲೂ ಬರಲ್ಲ ಮಮ್ಮಿ. BP ಶುಗರಲ್ಲೇ ಎಳ್ಕೊಳತ್ತೆ. ಅಂತರಾಕು ಗೋಡೆ ಕಟ್ಟಿದ ಕಲ್ಲೇ ಬೇರೆ ತಾಯಿ, ಈ ಕಲ್ಲೇ ಬೇರೆ. ಮನೆ ಕಟ್ಟಕ್ಕೆ ಬರಲ್ಲ. ತುಂಬಾ ಮಹತ್ವದ ಜಾಗ ಇದು. ಓಕೆ ಬನ್ನಿ, ನೆಕ್ಸ್ಟ್ ಟೈಮ್ ಧ್ಯಾನ ಮಾಡೋಣ. ಬಂದ್ಬಿಡಿ. ತೀರ್ಥ ತಲೆ ಮೇಲೆ ಹಾಕೊಳ್ಳಿ. ಕಲಕ್ಕಿಂತ ಮುಂದೆ ಹೋಗ್ಬೇಡಿ, ನಾಗದೋಷ ಹೋಗುತ್ತೆ. ಮಗಳೇ ಗೋಡೆ ಬಲಕ್ಕೆ ಇಟ್ಕೊಳ್ಳಿ, ಮಗಳೇ. ಮಗ ಹುಲಿ ಬರುತ್ತೆ ರಾತ್ರಿ, ಅಗ್ನಿ ಕಾಯ್ಸ್ಕೊಂಡು ಹೋಗುತ್ತೆ. ತುಂಬಾ ಮಹತ್ವ ಇದೆ ಈ ಜಾಗಕ್ಕೆ. ಯಾವಾಗ್ಲೂ ಇಲ್ಲಿ ಕಾಲ್ ತೊಳಿಬಾರ್ದಮ್ಮ, ಮುಜ್ಜಕ್ಕ ಕೈ ತೊಳ್ಕೊ. ತುಂಬಾ ಮಹತ್ವ ಇದೆ. ಅಗ್ನಿ ಆರೋದಿಲ್ಲ ಮಗ, ಯಾವತ್ತು ಇಲ್ಲಿ ಅಗ್ನಿ ಉರಿತಾ ಇರ್ಬೇಕು. ತಾಯಿ ನೋಡಿ, ನಮ್ಮ ಅಮ್ಮನ ಬಸ್ಸು, ನಿಮ್ ಕಾರು 150 ಅಡಿ ಅಣ್ಣ ಕರ್ಕೊಂಡು ಹೋಗಿ ಬಂದೆ. ಇದು ಮೂಲ ಕಮಲ ಶಿಲೆ. ಅಲ್ಲಿ ತಾಯಿ ಎಲ್ಲ ನಿಂತಿದ್ದಾರೆ ನೋಡಿ, ಅಲ್ಲಿ ಇಬ್ರು ಚೂಡಿದಾರ ಹಾಕೊಂಡು. ಅವ್ರ ಹತ್ರ ಹೋಗಿ ಈ ಮರದ ಹೊಟ್ಟೆ ನೋಡಿ, ಹಾವಿನ ಹೆಡೆ ರೂಪದಲ್ಲಿ ಕಾಣಿಸ್ಕೊಡುತ್ತೆ. ತುಂಬಾ ಮಹತ್ವ ಇದೆ. ಮೇಲೆ ಹುತ್ತ, ಜೋಡಿ ಮರ, 150 ಅಡಿ ಹೋಗಿ ಬಂದ್ಬೇಕಂದ. ಇದು ಮೂಲ ಕಮಲ ಶಿಲೆ. ಯಾರು ಮಾಡಿದಲ್ಲ, ನಮ್ ತಾತ ಮುತ್ತಾತ ಮಾಡ್ಕೊಂಡ್ ಬಂದಿರೋದು. ಇವತ್ತು ಹುಲಿ ಕೂಗುತ್ತೆ, ನಿಮ್ಗೆ ಜೋಕ್ ಅನ್ಸ್ಬೋದು. ರಾತ್ರಿ ಬನ್ನಿ, ಕಮರ್ಷಿಯಲ್ ಸ್ಟೇ ಮಾಡಿ, ಸೌಂಡ್ ಎಲ್ಲ ಕೇಳತ್ತೆ. ಇವತ್ತು ಸತ್ಯ ಇದೆ, ದಿನ ಬರುತ್ತಂತ ಇಲ್ಲ. ಹಬ್ಬ ಹರಿದಿನ ಫಂಕ್ಷನ್ ಇದ್ದಾವಾಗ ಕೂಗುತ್ತೆ. ಮತ್ತೆ ಇದು ಕಮಲ ಶಿಲೆ. ದುರ್ಗಾ ಪರಮೇಶ್ವರಿ, ಕಟೀಲು, ಮಂದರ್ತಿ, ಚೌಕೂರು, ಬಪ್ಪನಾಡು, ಸೋಮಿನಿ ಟೆಂಪಲ್ ಸಿಗುತ್ತೆ. ರಾಮಿ ದುರ್ಗಾ ಪರಮೇಶ್ವರ ಕರ್ನಾಟಕದಲ್ಲಿ ಕಮಲ ಶಿಲೆ ಮಾತ್ರ. ಇದೆಲ್ಲ ಅಣ್ಣನೇ ನೋಡ್ಕೊಂಡು ಮಾಡ್ಕೊಂಡ್ ಬಂದಿರೋದು ಮೂಲ ಕಮಲ ಶಿಲೆ. ಥ್ಯಾಂಕ್ ಯು. ಗೈಸಿಗೆ ಇಲ್ಲಿಂದ ಹೊರಟಿವಿ ಕಮಲನಾಥೇಶ್ವರ. ಮಾತ್ರ ಪ್ಲೇಸ್ ಮಾತ್ರ ಚೆನ್ನಾಗಿದೆ. ಒಂಥರ ಗುಹೆ ಒಳಗೆ, ಅಲ್ಲಿ ಕೆಳಗೆ ಧ್ಯಾನ ಎಲ್ಲ ಮಾಡಿದ್ದಾರೆ. ಮತ್ತು ಅಲ್ಲಿ ಸ್ವಲ್ಪ ಮುಂದಕ್ಕೆ ನಾಗರ ದೇವರಿತ್ತು, ಅಲ್ಲೆಲ್ಲ ಫುಲ್ ಲೈಟ್ ಆಫ್ ಮಾಡೋಕೆ ಹೇಳಿದರು. ಅವರು ಇನ್ಫಾರ್ಮೇಷನ್ ಎಲ್ಲ ಕೊಟ್ಟರು ಅಲ್ಲಿದು. ಆ್ಯಂಡ್ ಅಲ್ಲಿ ಬ್ಯಾಟ್ಸ್ಗಳಿರ್ತಾವೆ, ಒಂದು 2,000 3,000 ಹಂಗೆ ಇರ್ತಾವಂತೆ. ನೈಟ್ ಟೈಮಲ್ಲಿ ಹೊರ ಹೋಗಿ ಮತ್ತು ಮಾರ್ನಿಂಗಿಗೆ ಒಳಗೆ ಬರ್ತಾವಂತೆ. ಆಮೇಲೆ ಮೇಲ್ಗಡೆ ಅದು ಹೇಳಿದ್ರಲ್ಲ, ಹುಲಿ ಬರುತ್ತೆ ಸಂಜೆಗೆ ಅಂತ, ಬೆಂಕಿ ಏನೋ ಆರಲ್ಲ ಅಂತ. ಅಲ್ಲಿ ಫುಲ್ ನೋಡಿ, ಒಳ್ಳೆ ಜಂಬಿಟ್ಕೆ ಥರ ಮಳೆ ಒಳ್ಳೆ ಜಮೀನ್ಗೆ ಕಲ್ಲು. ಬೇಸಿಗೆ ಟೈಮಲ್ಲಿ ಬಂದರೆ ಫುಲ್ ಕೆಂಪುಗಿರುತ್ತೆ. ಇದೊಂದು ಟ್ರೈನ್ ಮರೆ, ರೋಡ್ ಸೈಡ್ಗೆ ಟ್ರೈನ್ ಬಂತು ಮಾರ. ಇಲ್ಲಿ ಅಂತ ಟ್ರೈನು ಹೋಗ್ತಾ ಇಲ್ಲ, ಅದು ನಿಂತು. ಓ ಜಡ್ಕಲ್ ನೇಮು. ಆ್ಯಕ್ಚುಲಿ ಮೂಡ್ಗಲ್ ದೇವಸ್ಥಾನ, ಒಳ್ಳೆ ಹೊಳೆ. ಇದು ಕೇಶವನಾಥೇಶ್ವರ ಕೆರಡಿ. ನಮ್ಮ ರಿಷಬ್ ಶೆಟ್ಟಿ ಅವ್ರ ಮನೆ ಕಡೆ ಹೋಗ್ತಾ ಇದ್ದೀವಿ. ಹಾಂ, ಇಲ್ಲಿ ನೋಡಿ, ಜಂಬಿಟ್ಕೆನೆ ಕೊಡ್ದು ದಾರಿ ಮಾಡಿದ್ದಾರೆ. ಹೆಂಗಿದೆ ಮೆಟ್ಲು. ಇದೇ ನೋಡಿ ಮೂಡ್ಗಲ್ಲಾಗಿರೋ ಕೇಶವನಾಥೇಶ್ವರ ಟೆಂಪಲ್. ಯಾವ ಮೀನ? ಮುರುಗೋಡು ಮೀನು. ಬೈಸಿಲ್ ನೋಡಿ ಫುಲ್. ಅಲ್ಲಿ ಹಿಂದ್ಗಡೆ ಬರುತ್ತೆ ಆ ಪ್ಲೇಸು. ಅದೇ ಕೆಳಗೆ ಒಳಗೆ ಹೋಗಿದ್ವಲ್ಲ, ಅಲ್ಲಿಂದ ಫುಲ್ ನೀರು ಹಿಂಗೆ ಬರುತ್ತೆ ನೋಡಿ. ಹೀಗೆ ಇಲ್ಲಿ ಕೆಳಗೆ ತೋಟಕ್ಕೆ ಹೋಗುತ್ತೆ. ಇನ್ನು ಮಳೆ ಬರುವಾಗಲ್ಲ ಇಲ್ಲೆಲ್ಲ ಫುಲ್ ನೀರು ತುಂಬಿರುತ್ತೆ. ಈ ನೀರೇ ಇಲ್ಲಿ ತನಕ ಬಂದಿರುತ್ತೆ. ಇಲ್ಲ ಫುಲ್ ಲೆವೆಲ್ ಆಗಿ ತುಂಬಿರುತ್ತೆ. ನೀವು ವೀಡಿಯೋದಲ್ಲೆಲ್ಲ ನೋಡಿರ್ಬೋದು.
ಇನ್ನು ಬರೋದು ಇಲ್ಲೇ ಇದೆ ದೇವಸ್ಥಾನ ಬರುತ್ತೆ. ಇಲ್ಲಿ ಸೀದಾ ಒಳಗೆ ಹೋದರೆ ಕೆಳಗಡೆ ಹಂಗೆ ಸೀದಾ ಒಳಗಡೆ ದೇವಸ್ಥಾನ ಇದೆ, ಅಲ್ಲಿ ಹೋಗ್ತೀವಿ. ಗೈಸ್ ನೋಡಿ ಹೆಂಗಿದೆ ಮೀಸ್ಟು ಊಟ ಮತ್ತೆ ಮೀಸ್ಟ್ ಅದು ಗೊತ್ತೇ ಆಗ್ತಿಲ್ಲ ನೋಡಿ ಹೆಂಗಿದೆ ವ್ಯೂ. ಗೈಸ್ ಇನ್ನೇನು ಬೆಳ್ಕೊಂತೀರ್ತ ಹತ್ತತ್ರ ಬಂದ್ವಿ, ಇನ್ನೊಂದು 5 ಕಿಲೋಮೀಟ್ರ್ ಇದೆ ಇಲ್ಲಿಂದ. ಇಲ್ಲೊಂದು ಸ್ವಲ್ಪ ದೂರ ಈ ಥರ ಮಣ್ಣಿನ ದಾರಿ ಇದೆ. ಅದೇ ನೋಡಿ ಫಾಲ್ಸ್ ಅಲ್ಲಿ ಕಾಣ್ತಾ ಇದ್ದಿಲ್ಲ, ಇಲ್ಲಿಂದ ಎಲ್ಲ ವಿಡಿಯೋ ನೋಡಿರ್ತಾರೆ. ಮೇಲೆ 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 ಅಲ್ಲಿ ಜಾಗ ಇದ್ರಾಯ್ತು, ಇದ್ರ ಇಲ್ಲೇ ಬರೋದು. ಗೈಸ್ ಈಗ ಪಾರ್ಕಿಂಗ್ ಪ್ಲೇಸ್ ಇದು, ಫುಲ್ಲು ಜನ ಇದ್ದಾರೆ ಇವತ್ತು, ಬೇರೆ ಸಂಡೇ. ಬೈಕ್ ನೋಡಿ ಎಷ್ಟು ನಿಂತಿದ್ದು. ಗೈಸ್ ಈಗ ಇಲ್ಲಿ ನಡ್ಕೊಂಡು ಹೋಗಿ ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟಿಂಗಲ್ಲೇ ಒಂದು ನೀರು ಹರಿದು ಬರ್ತಾ ಇತ್ತು ನೋಡಿ ಹೆಂಗಿದೆ. ನೀರು ಮಾತ್ರ ಕ್ಲೀನ್ ಇದೆ. ಒಂದ್ಸತಿ ಬಂದಿದ್ವಿ ಡಿಸೆಂಬರ್ ಟೈಮಲ್ಲಿ, ಎಲ್ಲ ಮತ್ತೆ ಎಲ್ಲ ಮಸ್ತ್ ಆಯ್ತು. ಹೌದು ಅವಾಗಲೂ ಅಷ್ಟೇ ಫುಲ್ ಜನ ಆಯಿತು. ಜನ ಸುಮಾರು ಇತ್ತು, ಬಟ್ ನೀರು ಇರಲಿಲ್ಲ. ನೀರು ಇರಲಿಲ್ಲ ಅವಾಗ, ಒಂಥರ ಮಜಾ ಇತ್ತು. ಆದರೆ ಸ್ವಲ್ಪ ನೀರು ಬರೋದು ಆ್ಯಕ್ಚುಲಿ ಅವಾಗ 4 ಗಂಟೆಗೆ ಬೆಳಿಗ್ಗೆ ಎದ್ದು ಹೊರಟಿದ್ವಿ. ಹೌದು ಅವಾಗ ಬಿಡಲ್ಲ ಅನ್ನೋದೊಂದು ಇತ್ತು ಇಲ್ಲಿ, ಅಲೋ ಮಾಡಲ್ಲ ಅಂತ. ಬಟ್ ಅವಾಗಲೂ ಬಿಡ್ತಾಯಿದ್ರು, ಈಗಂತೂ ಆರಾಮ್ ಬಿಡ್ತಾರೆ. ಇನ್ನೊಂದು ಹೋಪ್ ಅಂದರೆ ಇಲ್ಲಿ ಫಾರೆಸ್ಟ್ ಆಫೀಸೇ ಇಲ್ಲ. ಅದು ಹೌದು. ಮತ್ತು ಅದು ಪಾರ್ಕಿಂಗ್ ಪ್ಲೇಸಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆ ನೋಡಿರ್ತಾರೆ ನೀವು, ಒಂದು ಫೀಸ್ ಎಲ್ಲ ಇಸ್ಕೊಂತಾರೆ. ದಂಧೆ ಗೌರ್ಮೆಂಟ್. ಬಟ್ ಇಲ್ಲದೆಲ್ಲ ಏನೂ ಇಲ್ಲ, ಫುಲ್ಲು ಓಪನ್ ಇರುತ್ತೆ. ಒಂದು ಮನೆ ಇದೆ, ಅಲ್ಲಿ ನಿಲ್ಸಿ ಹಿಂಗೆ ನೋಡ್ಕೊಂಡು ಹೋದ ಕಾರ್ ಗಾಡಿ. ಗೈಸ್ ಇಲ್ಲಿಂದ ಫುಲ್ ಅಪ್ ಸ್ಟಾರ್ಟ್ ಇನ್ನು. ಗೈಸ್ ಇಲ್ಲಿ ನೋಡಿ, ಮಳೆ ಬರ್ತಿದ್ರೆ ಇಲ್ಲೆಲ್ಲ ಫುಲ್ ನೀರು ಹೋಗ್ತಾಯಿತ್ತೇನ. ಮಳೆ ಎಲ್ಲ ಅದಕ್ಕೆ ನೀರು ಇಲ್ಲ. ಇಲ್ಲೊಂದು ಮರ ಇತ್ತು ನೋಡಿ ಹೆಂಗೈತೆ, ಎಷ್ಟು ಹೈಟ್ ಮತ್ತು ಅಷ್ಟು ಅಗಲ ಇತ್ತು. ಗೈಸ್ ಸೌಂಡ್ ಕೇಳ್ತಾ ಇರ್ಬೋದು. ಫಾಲ್ಸಿನ ಹತ್ರಕ್ಕೆ ಬಂದ್ವಿ ಈಗ. ಯಾವ ಥರ ಇದೆ ನೋಡಿ, ನೆಟ್ಟಿಗೆ ಎದೆ ಮೇಲೆ ಹತ್ತಿದಂಗೆ ಹತ್ಬೇಕು ಇಲ್ಲಿ ಮಾತ್ರ. ಗೈಸ್ ಇದೆ ನೋಡಿ ಫಾಲ್ಸ್, ಸುಮಾರು ಒಂದು 300 ಫೀಟಿಂದ ಬೀಳತ್ತೇನೋ. ಈಗ ನೀರೊಳ್ಳೆ ಜಾಸ್ತಿ ಇದೆ. ಇದು ನೋಡಿ ನೀರಿನ ಜಲ ಹೆಂಗೆ ಹೊಡಿತಾ ಇದೆ. ಗೈಸ್ ಈಗ ಫಾಲ್ಸ್ ನೋಡ್ಕೊಂಡು ವಾಪಸ್ ಹೊರಟಿವಿ ಟ್ರೆಕ್ಕಿಂಗ್. ಮತ್ತೆ ಈಗ ಸ್ಟಾರ್ಟ್ ಇಲ್ಲಿಂದ ಒಂದು 2 ಕಿಲೋಮೀಟ್ರ್, ಮತ್ತೆ ಈಗ ವಾಪಸ್ ಹೋಗೋ ತನಕ 2 ಆಗತ್ತೆ. 2.5 3 ಆದರೂ ಆಯ್ತು, ಜಾಸ್ತಿ ಇದೆ. ಗೈಸ್ ಇಲ್ಲೆಲ್ಲ ಟ್ರೆಕ್ಕಿಂಗ್ ಮಾಡಿ ನಡ್ಕೊಂಡು ಹೋಗೋಕ್ಕೆ ಹೊಸಾಡ್ತಿದ್ರು, ನಾವು ನೋಡ್ರೆ ಓಡೋಣ ಹೋಗ್ತಾ ಇದ್ದೀವಿ. ಗೈಸ್ ಈ ಥರ ಎಕ್ಸ್ಪ್ಲೋರ್ ಮಾಡ್ಬೇಕು ಗೈಸ್, ಕ್ರೇಜಿ ಇರುತ್ತೆ. ನೋಡಿ ಇಲ್ಲೊಂದು ಪೈಪ್ ಲೈನ್ ಎಲ್ಲ ತಂದಾರೆ ಗುಡ್ದಿಂದ. ಗೈಸ್ ಈಗ ಪಾರ್ಕಿಂಗ್ ಪ್ಲೇಸಿಗೆ ಬಂದ್ವಿ. ಗೈಸ್ ಇಲ್ಲಿ ಈ ಕಡೆ ಮೇಲ್ ಟಾಪಲ್ಲಿ ಇದೆಯಲ್ಲ, ಅಲ್ಲಿ ಕಾಂತಾರ ಮೂವಿ ಶೂಟ್ ಆಗಿತ್ತು. ಅದು ಈಗ ಅದ್ರಾಗೆ ಬ್ಯಾಕ್ಗ್ರೌಂಡಲ್ಲಿ ಫುಲ್ ಫಾಲ್ಸ್ ಕಾಣೋದು ನೋಡಿ, ಇಲ್ಲಿದೆ ಇದೆ ಫಾಲ್ಸ್. ಈಗ ಬೆಳ್ಕಲ್ ತೀರ್ಥ ಅಂದರೆ ಅದೇ ನಾವೀಗ ಹೋಗಿದ್ದು ಅಲ್ಲಿಗೆ. ಇನ್ನು ಆ ಕಡೆ ಮೇಲ್ಗಡೆ ಗುಡ್ಡ ಕಾಣುತ್ತಲ್ಲ, ಅದು ಕೊಡ್ಚಾದ್ರಿ. ನೋಡಿ ಫುಲ್ ಹೆಂಗಿದೆ ಇಲ್ಲಿ. ಗೈಸ್ ಬರ್ತಾ ಹುಲಿಕಲ್ ಮೇಲೆ ಬಂದಿದ್ವಿ, ಈಗ ಕುಲ್ಲೂರು ಮೇಲೆ ಹೋಗೋಣ ಅಂತ ಈ ಕಡೆ ಹೋಗ್ತಾ ಇದ್ದೀವಿ. ಈ ಕಡೆ ಇನ್ನು ಎಷ್ಟು ಸಿಗುತ್ತೆ
ಬರೋಕ್ಕಾಗ್ತದೆ, ಹಿಂಗಾಗತ್ತೆ. ನೆಕ್ಸ್ಟ್ ಮುಂದಾದರೆ ಇದು ನೋಡಿ. ಗೈಸ್ ಇದೆ ನೋಡಿ, ಈ ಕಡೆಯಿಂದ ಕೊಲ್ಲೂರು ಎಂಟ್ರೆನ್ಸ್. ಗೈಸ್ ಇದೆ ನೋಡಿ ಕೊಲ್ಲೂರು ದೇವಸ್ಥಾನ, ಇಲ್ಲಿ ಒಳಗೆ ಹೋಗ್ಬೇಕು. ಈಗ ಕೊಲ್ಲೂರು ಘಾಟಿ ಬಂದ್ವಿ. ಗೈಸ್ ಕೊಲ್ಲೂರು ಘಾಟಿ ಹತ್ತಿದ್ವಿ. ಹತ್ತಕ್ಕೂ ಮಳೆನೂ ಯಾಕೆ ಸ್ಟಾರ್ಟ್ ಆಯ್ತು, ನಿಧಾನ ಹನಿ ಬೀಳತ್ತಾ ಇದೆ. ಗೈಸ್ ಇಲ್ಲಿ ಆದ ಲಾರಿ ಸುಟ್ಟೋಗಿದೆ ನೋಡಿ ಹೆಂಗೆ. ಗೈಸ್ ಸಂಪೆಕಟ್ಟೆ ಎತ್ತರ ಇದೀವಿ, ಮಳೆ ಬರ್ತಾರೆ ಹೊಡೆ ಕಿಡೀತಿ ಈಗ. ಗೈಸ್ ಈಗ ದೇವಗಂಗೆ ಬಂದ್ವಿ ನಗರದ ಹತ್ರ. ಗೈಸ್ ಇದೆ ನೋಡಿ ದೇವಗಂಗೆ. ಇದ್ರಾಗೆಲ್ಲ ಎಷ್ಟೋ ಜನ ಈಜು ಕಲ್ತಿದ್ದಾರೆ ಇದೇ ಕೊಳದಿಂದ. ಗೈಸ್ ಈಗ ದೇವಗಂಗೆಯಿಂದ ಹೊರಟ್ವಿ. ಇಲ್ಲಿಂದ ಸೀದಾ ಮನೆ ಹೋಗ್ತೀವಿ. ಕಾಣ ಹತ್ರ ಮೀಡಿಯಂ ಇದ್ದಾರೆ. ಅಳಿವಿನಂಚಿಲ್ಲಿರುವ ಸೇತುವೆ ಇಲ್ಲಿ. ಮನೆ ಕಟ್ಟಿರೋ ಸೇತುವೆಗಿಂತ ಗಟ್ಟಿ ಇದೆ. ಅದೇ ಅರ್ಧ ಅಡಿ ಕುಸ್ತೈತೆ. ಇಷ್ಟು ವರ್ಷ ಆದ್ರೂ ಇದಕ್ಕೆ ಏನಾಗಲ್ಲ. ನೀರು ಕಮ್ಮಿ ಐತಿ ಇವತ್ತು. ಜೈನರ ಹತ್ರ ಬಂದ್ವಿ. ಫುಲ್ ಬಿಸಿಲು ಇಲ್ಲಿ, ನೋಡ ಅನ್ಸಿಲ್ಲ. ನನ್ನ ಫ್ರೆಂಡನ್ನು ಮನೆಗೆ ಬಿಟ್ಟು ಈಗ ನಾ ಮನೆ ಹೋಗ್ತಾ ಇದ್ದೀನಿ ಗೈಸ್. ಇವತ್ತಿನ ವ್ಲಾಗು ಇಲ್ಲಿಗೆ ಮುಗೀತು. ಬೆಲ್ಕಲ್ ತೀರ್ಥ 2-3 ಪ್ಲೇಸ್ ನೋಡ್ಕೊ ಬಂದ್ವಿ, ಚೆನ್ನಾಗಿತ್ತು ಒಂಥರ.